ಷಡ್ಯಂತ್ರ ಶೂರರ ಹಣಿಯಲು ರೆಡಿ ಆಯ್ತಾ ಅಸ್ತ್ರ? ದಳಪತಿಗಳ ಬಳಿ ಇದೆಯಾ ಆ 4 ವೆಪನ್ಸ್? ಮಹಾನ್ ನಾಯಕರ ವಿರುದ್ಧ ಉರುಳಿಸ್ತಾರ ದಾಳ? ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನಿಲ್ಲದ ದಂಗಲ್. ನಾನು ನಿಕೇಶ್ ಕೊಠಾರಿ. ರಾಜ್ಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ತಿರುವನ್ನ ಪಡಿತಾ ಹೋಗ್ತಾ ಇದೆ. ಪರಸ್ಪರ ನಾಯಕರ ಮಾತಿಗೆ ಮಾತು ಬೆಳೆಸ್ತಾನೆ ಹೋಗ್ತಿದ್ದಾರೆ. ದೊಡ್ಡವರ 50 ವರ್ಷಗಳ ರಾಜಕೀಯದಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತಲೇ ಕೆಲವರು ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ವೈರಿಗಳ ರಾಜಕೀಯ ಷಡ್ಯಂತ್ರಕ್ಕೆ ದಳಪತಿಗಳು ಮೆಗಾ ಪ್ಲಾನ್ ಒಂದನ್ನ ರೆಡಿ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸಿಎಂ ಹಾಗೆ ಡಿಸಿಎಂ ವಿರುದ್ಧ 4 ಅಸ್ತ್ರ ಬಳಸಲು ಕುಮಾರಣ್ಣ ಮುಂದಾಗಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಷಡ್ಯಂತ್ರ ಶೂರರ ಹಣಿಯಲು ರೆಡಿ ಆಯ್ತು ಅಸ್ತ್ರ. ದಳಪತಿಗಳ ಬಳಿ ಇದೆಯಾ ಆ 4 ವೆಪನ್ಸ್? ದಿನೇ ದಿನೇ ಹೊಸ ತಿರುವು ಪಡಿತಿರೋ ಪೆನ್ ಡ್ರೈವ್ ಪ್ರಕರಣ. ದಳಪತಿಗಳಿಗೆ ತಪ್ತಿಲ್ಲ ಮುಜುಗರ. ಮೈತ್ರಿ ನಾಯಕರ ವಿರುದ್ಧ ನಿತ್ಯ ಕಾಂಗ್ರೆಸ್ ಹೂಡ್ತಿದೆ ಬ್ರಹ್ಮಾಸ್ತ್ರ. ಎಸ್ ವೀಕ್ಷಕರೇ, ಕೇವಲ ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹಂಗಾಮಕ್ಕೆ ಕಾರಣವಾಗಿರೋ ಹಾಸನದ ಪೆನ್ ಡ್ರೈವ್ ಪ್ರಕರಣ. ಸಂಸದ ಪ್ರಜ್ವಲ್ ರೇವಣ್ಣರದ್ದೇ ಎನ್ನಲಾದ ಪೆನ್ ಡ್ರೈವ್ ದೃಶ್ಯಗಳು ದಳಪತಿಗಳಿಗೆ ತೀವ್ರ ಮುಜುಗರವನ್ನ ತಂದಿಟ್ಟಿದೆ. ದೊಡ್ಡಗೌಡರಿಗಂತೂ ಈ ವಯಸ್ಸಲ್ಲಿ ಇದೆಂಥ ಪರಿಸ್ಥಿತಿ ಎದುರಾಯಿತು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಎಸ್, ಪ್ರಜ್ವಲ್ ರೇವಣ್ಣ ಅವಾಂತರಕ್ಕೆ ರಾಜಕೀಯದಲ್ಲಿ ಬೇಸರ ವ್ಯಕ್ತವಾಗ್ತಾ ಇದೆ. ಇನ್ನೊಂದೆಡೆ ಪರಸ್ಪರ ನಾಯಕರು ಮಾತಿಗೆ ಮಾತು ಬೆಳಿತಾನೆ ಇದೆ. ಸೇರಿಗೆ ಸವ್ವ ಸೇರು ಎಂಬಂತೆ ವಾಗ್ಬಾಣ ಬಿರುಸಾಗ್ತಿದೆ. ಆದ್ರೆ ಅದು ಏನೇ ಹೇಳಿ, ಇವತ್ತು ದೊಡ್ಡಗೌಡರ ಫ್ಯಾಮಿಲಿಗೆ ಪೆನ್ ಡ್ರೈವ್ ತೀವ್ರ ಮುಜುಗರವನ್ನ ತಂದಿಟ್ಟಿದೆ. ದೊಡ್ಡವರ 50 ವರ್ಷದ ರಾಜಕೀಯದಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತಲೇ ಕೆಲವರು ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ವೈರಿಗಳ ರಾಜಕೀಯ ಷಡ್ಯಂತ್ರಕ್ಕೆ ದಳಪತಿಗಳು ಮೆಗಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಶೂರರನ್ನ ಹಣಿಯಲು ದಳಪತಿಗಳಿಂದ 4 ಬ್ರಹ್ಮಾಸ್ತ್ರ ರೂಪವಾಗಿದೆ. ಸಿಎಂ ಡಿಸಿಎಂ ವಿರುದ್ಧ ಈ 4 ಅಸ್ತ್ರ ಬಳಸಲು ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರೆ ಅಂತಲೇ ಮಾತು ಕೂಡ ಕೇಳಿಬರ್ತಾ ಇದೆ. ಇನ್ನೊಂದೆಡೆ ಎಚ್.ಡಿ. ರೇವಣ್ಣ ಬಂಧನದ ಬಳಿಕ ಮಾಜಿ ಪ್ರಧಾನಿ ದೇವೇಗೌಡರು ಬಹಿರಂಗವಾಗಿ ಕಾಣಿಸಿಕೊಂಡಿರಲಿಲ್ಲ. ಇದೀಗ ರೇವಣ್ಣ ಜಾಮೀನು ಮೇಲೆ ಹೊರ ಬಂದಿದ್ದಾರೆ. ಅವರಿಗೆ ಪ್ರಜ್ವಲ್ ಬಗ್ಗೆ ಕೇಳಿದ್ದಕ್ಕೆ ಹೇಳಿದ್ದಾದ್ರೂ ಏನು ಅಂತ ನಿಮ್ಗೆ ತೋರಿಸ್ತೀವಿ ನೋಡಿ. ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತೆ ಗೊತ್ತಿಲ್ಲ ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರ್. ಸರ್ ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತೆ ಗೊತ್ತಿಲ್ಲ ಸರ್. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರ್. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸೆರೆವಾಸದಿಂದ ರಿಲೀಸ್ ಆದ ಬಳಿಕ ಟೆಂಪಲ್ ರನ್ ಅನ್ನ ನಡೆಸಿದ್ರು. ಆದ್ರೆ ರೇವಣ್ಣಗೆ ಜಾಮೀನು ಸಿಕ್ಕರೂ ತಳಮಳ ಮಾತ್ರ ನಿಂತಂತೆ ಕಾಣ್ತಾ ಇಲ್ಲ. ಹೀಗಾಗಿ ಬೆಂಗಳೂರಿನ ಅಜ್ಞಾತ ಸ್ಥಳದಲ್ಲಿ ವಕೀಲರ ಜೊತೆ ಪ್ರಕರಣದ ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಚರ್ಚಿಸಲು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನೊಂದೆಡೆ ಕಿಡ್ನಾಪ್ ಕೇಸು ವಜಾ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋ ಬಗ್ಗೆ ವಕೀಲರ ಬಳಿ ಚರ್ಚಿಸಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇವೆ. ಸಿಎಂ ಡಿಸಿಎಂ ವಿರುದ್ಧ ಕುಮಾರಣ್ಣನ ದಾಳ. ಏನೇನು ಸರ್ಕಾರದ ಪೆನ್ ಡ್ರೈವ್ ಹೊರಬರುತ್ತಾ? ಇದೆಲ್ಲದರ ಮಧ್ಯೆ ಈಗಾಗಲೇ ಕುಮಾರಣ್ಣ ರೇವಣ್ಣ ಅರೆಸ್ಟ್ ಹಿಂದೆ ಹುನ್ನಾರವಿದೆ ಅಂತ ಆರೋಪಿಸಿದ್ರು. ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಚಿತ್ರ ಇರಲಿಲ್ಲ ಅಂತ ಕೆಂಡಾಮಂಡಲವಾಗಿದ್ರು. ಅಷ್ಟೇ ಅಲ್ಲದೆ, ನಾನು ನಿಮಗೆ ಒಂದು ಪೆನ್ ಡ್ರೈವ್ ತೋರಿಸಿದ್ನಲ್ಲ, ಅದನ್ನು ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ಕಿಡಿಕಾರಿದ್ರು. ಇಷ್ಟೇ ಅಲ್ಲದೆ, ಶೀಘ್ರ ಸರ್ಕಾರದ ಪೆನ್ ಡ್ರೈವ್ ರಿಲೀಸ್ ಮಾಡ್ತೀನಿ ಅಂದಿದ್ದಾರೆ. ಇದೆಲ್ಲದರ ಮಧ್ಯೆ ಪೆನ್ ಡ್ರೈವ್ ಹಂಚಿದವರನ್ನ ಬಂಧಿಸೋಕೆ ಸರ್ಕಾರ ಯಾಕೆ ಮುಂದಾಗಿಲ್ಲ ಅಂತ ಸವಾಲನ್ನ ಕೂಡ ಎಸೆದ್ರು. SIT ಅಧಿಕಾರಿಗಳು ಸಹ ಒಂದು ನ್ಯಾಷನಲ್ ಪತ್ರಿಕೆಯಲ್ಲಿ ಆ ವಿಡಿಯೋನ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿಯ ಯಾವುದೇ ರೀತಿಯ ಚಿತ್ರಗಳು ದೊರಕಿಲ್ಲ ಅಂತಕ್ಕಂಥದ್ದು SIT ಅವರು ಹೇಳ್ತಾ ಇದ್ದಾರೆ ಅಂತೇಳಿ ಬರೆದಿದ್ದಾರೆ. ಅಲ್ಲಿಗೆ ಈ ಜಾಡಿ ಎಲ್ಲಿಗೆ ಹೋಗುತ್ತೆ? SIT ಅಧಿಕಾರಿಗಳು ಹೇಳಿದ್ದಾರೆ ಅಂತ ಒಂದು ಪ್ರಮುಖ ಪತ್ರಿಕೆ, ಇಂಗ್ಲೀಷ್ ಪತ್ರಿಕೆ. ವೀಕ್ಷಕರೇ,
ದಿನಕ್ಕೊಂದು ತಿರುವು ಪಡಿತಾ ಇರೋ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ರಾಜಕೀಯ ಕೆಸರೆರಚಾಟ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ, ನಿಂತೂ ಇಲ್ಲ. ತಿಮಿಂಗಲ ಕತೆ ಹೇಳಿದ್ದ ಕುಮಾರಸ್ವಾಮಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅವರು ಸುಮ್ಮನೆ ಮಾತಾಡೋದಲ್ಲ, ನಿಜವಾಗಿ ಇರೋದನ್ನ ಹೇಳಬೇಕು ಅಂತ ಸವಾಲ್ ಹಾಕಿದ್ದಾರೆ. ದಿನ ಹೇಳ್ತಾ ಇರ್ತಾರೆ, ದಿನ ಒಂದೊಂದು ಹೇಳಿಕೆ ಬರ್ತಾ ಇದೆ. ಅದನ್ನು ಅವರು ಕೊಡ್ಬೋದು. ಕೊಟ್ಟಾದ್ಮೇಲೆ ಮಾಡಲಿಲ್ಲ ಅಂತ ಹೇಳಲಿ, ತನಿಖೆನ ಕೊಟ್ಟಾದ್ಮೇಲೆ ತನಿಖೆ ಮಾಡಲಿಲ್ಲ ಅಂತ ಹೇಳ್ಬೋದು ಅವರು. ಒಂದು ವೇಳೆ ನಾವು ಮಾಡದೇ ಇದ್ದರೆ ಕೊಡಲಿ ಅವರು, ಅದೆಲ್ಲ SITಗೆ ಗೊತ್ತಿರುತ್ತೆ. ನಾನು ಯಾರ ಬಗ್ಗೆಯೂ ಹೇಳಲ್ಲ ಎಂದಿದ್ದಕ್ಕೆ ರೇವಣ್ಣ, ಎಲ್ಲವನ್ನ ದೇವರಿಗೆ ಬಿಟ್ಟಿದ್ದೇನೆ ಅಂದಿದ್ರ ಅರ್ಥವೇನು? ಅತ್ತ ಸಹೋದರ ಸರ್ಕಾರದ ವಿರುದ್ಧ ಗುಡುತ್ತಿದ್ದಾರೆ. ಆದ್ರೆ ಎತ್ತ ಮಾಜಿ ಸಚಿವ HD ರೇವಣ್ಣ ಮಾತ್ರ ಕೂಲ್ ಆಗಿದ್ದಾರೆ. ಯಾರ ವಿರುದ್ಧವೂ ಹೇಳಿಕೆ ನೀಡೋಕೆ ಮುಂದಾಗಿಲ್ಲ. ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ HD ರೇವಣ್ಣ ಮಾತಾಡಿದ್ರು. ಈ ವೇಳೆ ನಾನು ಯಾರ ಬಗ್ಗೆಯೂ ಹೇಳಲ್ಲ, ದೇವರಿಗೆ ಬಿಟ್ಟಿದ್ದೇನೆ ಅಂದ್ರು. ಅಷ್ಟಕ್ಕೂ ರೇವಣ್ಣ ಏನಂದ್ರು ಅಂತ ನೀವೇ ಒಮ್ಮೆ ಗಮನಿಸಿ. ನ್ಯಾಯಾಲಯಕ್ಕೆ ನನಗೆ ಅತಿ ಗೌರವ ಇದೆ. ನ್ಯಾಯಾಲಯಕ್ಕೆ ನಾನು ಗೌರವ ಕೊಡ್ತೀನಿ ಸರ್. ನಾನು ಯಾವುದೇ 40 ವರ್ಷ ಜೀವನದಲ್ಲಿ ಏನು ನಾನು ತಪ್ಪು ಮಾಡಿಲ್ಲ ಸರ್. ಏನೇ ಇದ್ದರೂ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾನಿದ್ದೀನಿ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಏನು ಹೇಳಲ್ಲ, ದೇವರು ಬಿಟ್ಟಿದ್ದೀನಿ. ನ್ಯಾಯಾಲಯ ಇವತ್ತು ನನಗೆ ಗೌರವ ಇದೆ, ಅದ್ರ ಬಗ್ಗೆ ಇಷ್ಟು ಹೇಳ್ತೀನಿ ಹೊರತು ಇನ್ನೇನು ಹೇಳಲ್ಲ ಸರ್. ನೋಡಿದ್ರಲ್ಲ ವೀಕ್ಷಕರೇ, HD ರೇವಣ್ಣ ಜೈಲಿನಿಂದ ಬಿಡುಗಡೆ ಆದ ಬಳಿಕ ಫಸ್ಟ್ ರಿಯಾಕ್ಷನ್ ಏನಿತ್ತು ಅಂತ. ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂದಿರೋ ರೇವಣ್ಣ 40 ವರ್ಷಗಳ ರಾಜಕಾರಣದಲ್ಲಿ ತಪ್ಪು ಮಾಡಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಯಾರ ಬಗ್ಗೆಯೂ ಹೇಳಲ್ಲ, ದೇವರಿಗೆ ಬಿಟ್ಟಿದ್ದೇನೆ ಅನ್ನೋದನ್ನ ಮರ್ತಿಲ್ಲ. ಸಿಎಂ DCM ವಿರುದ್ಧ ಉರುಳಿಸ್ತಾರ ದಳಪತಿ ದಾಳ. ಕುಮಾರಣ್ಣನ ಬಳಿ ಇರೋ ಆ ಬಾಣವಾದ್ರೂ ಯಾವುದು? ಪೆನ್ಡ್ರೈವ್ ಮತ್ತು ಕಿಡ್ನಾಪ್ ಕೇಸ್ನಿಂದ ಮುಜುಗರಕ್ಕೊಳಗಾಗಿರುವಂತಹ ದೇವೇಗೌಡರ ಕುಟುಂಬ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಲು ಮುಂದಾಗಿದೆ. ರೇವಣ್ಣ ಕುಟುಂಬಕ್ಕೆ ಅವಮಾನ ಮಾಡಿದ್ರ ಹಿಂದೆ DCM DKಶಿ ಕೈವಾಡ ಇದೆ ಅಂತ ಮಾಜಿ CM HDK ಆರೋಪಿಸಿದ್ರು. ಇದೆಲ್ಲದರ ಮಧ್ಯೆ ಇದೀಗ ಪೆನ್ಡ್ರೈವ್ ಮುಜುಗರವನ್ನ ತಪ್ಪಿಸಲು ಕುಮಾರಸ್ವಾಮಿ ಭ್ರಷ್ಟಾಚಾರದ ಬಾಣ ಬಿಡಲು ಸಜ್ಜಾದ್ರ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಕುಮಾರಣ್ಣ ಬಳಿ ಒಂದಲ್ಲ ಎರಡಲ್ಲ 4 ಅಸ್ತ್ರಗಳಿವೆ ಎನ್ನಲಾಗ್ತಾ ಇದೆ. ನೈಸ್ ಅಕ್ರಮದ ಕೇಸ್ನಲ್ಲಿ DKಶಿ ಬೆಂಬಲವಿದೆ ಅಂತ ಕಾನೂನು ಹೋರಾಟ ಮಾಡಲು ದಳಪತಿಗಳು ಮುಂದಾಗಿದ್ದಾರೆ ಅಂತಲೇ ಮಾತು ಕೂಡ ಕೇಳಿಬರ್ತಾ ಇದೆ. ಅತ್ತ SIT ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬೆನ್ನು ಬಿದ್ದಿದೆ. ದೇಶ ಬಿಟ್ಟು 19 ದಿನವಾದರೂ ಪ್ರಜ್ವಲ್ ನಾಪತ್ತೆಯಾಗಿದ್ದಾರೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿ ಹಾಸನ ಜಿಲ್ಲೆಯ 18 ಕಡೆಗಳಲ್ಲಿ SIT ಟೀಮ್ಗಳು ದಾಳಿಯನ್ನ ನಡೆಸಿತ್ತು. SIT ಟೀಮ್ ಹಾಸನ, ಬೇಲೂರು, ಸಕಲೇಶ್ಪುರ, ಚನ್ನರಾಯಪಟ್ಟಣದಲ್ಲಿ ದಾಳಿ ಮಾಡಿದೆ. ಪ್ರೀತಮ್ ಗೌಡ ಆಪ್ತರತ್ತ ಕಣ್ಣನ್ನ ನೆಟ್ಟಿದೆ. ಇದೆಲ್ಲದರ ಮಧ್ಯೆ ಕುಮಾರಣ್ಣ ಅದ್ಯಾವ ಅಸ್ತ್ರ ಪ್ರಯೋಗಿಸ್ತಾರೆ ಅನ್ನೋ ಕುತೂಹಲವಂತೂ ಜನರನ್ನ ಕಾಡ್ತಾ ಇದೆ. ನೋಡಿದ್ರಲ್ವಾ, ಹಾಸನದಲ್ಲಿ ಹಲ್ಚಲ್ ಎಬ್ಸಿರುವಂತ ಈ ಪೆನ್ಡ್ರೈವ್ ವಿಷಯ ಇದೀಗ ಭಾರೀ ಸಂಚಲನವನ್ನ ಮೂಡಿಸಿದೆ. ನಾಯಕರು ಪರಸ್ಪರ ಏಟಿಗೆ ಎದುರೇಟು ಅನ್ನೋ ರೀತಿ ವಾಕ್ಸಮರ ನಡೆಸಿದ್ದಾರೆ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ?
ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.